ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳು. ಅಲ್ಲಾಹನ ಆಶೀರ್ವಾದ ಎಲ್ಲರಿಗೂ ಇರಲಿ. ಈ ಹಬ್ಬದ ಮತ್ತೊಂದು ಸಂತೋಷ ಏನಂದರೆ, ನನ್ನ ಆತ್ಮೀಯರಾಗಿರ್ತಕ್ಕಂಥ ನೈಮ್ ಅಫ್ಘಾನ್ ಅವರು ಎಲ್ಲ ಬಡವರಿಗೆ ಊಟದ ಒಳ್ಳೆ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ನಾವು ಬದುಕಿ ನಮ್ಮವರನ್ನು ಬದುಕಿಸುವುದೇ ಇದು ಧರ್ಮ. ಆ ಧರ್ಮದ ಕೆಲಸವನ್ನು ನೈಮ್ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಸಮಾಜ ಸೇವಕರಾಗಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಆದಿಲ್ಪುರದ ಜಿನ್ನಾ ಮಸೀದಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇರೋದು ನಮಗೆಲ್ಲ ಖುಷಿ ತಂದಿದೆ. ಇದರಿಂದ ನಮ್ಮ ನಗರಕ್ಕೆ, ನಮ್ಮ ಊರಿಗೆ ಒಳ್ಳೆಯ ಹೆಸರು ಬರ್ತಾ ಇದೆ. ಇನ್ನೂ ಹೆಚ್ಚಿನ ಕಿಟ್ಗಳನ್ನು ಕೊಡ್ತಕ್ಕಂಥ ಶಕ್ತಿ ನೈಮ್ ಅವರಿಗೆ ಕೊಡಲಿ. ಅವರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಅವಕಾಶಗಳು ಸಿಗಲಂತ ಸಂದರ್ಭದಲ್ಲಿ ಅವರ ಸೋದರನಾಗಿ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಔಜ್ ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ रहमानिर रहीम. नाज़रीन अस्सलाम वालेकुम रहमतुल्लाहि व बरकातहू. आप तमाम लोगों को ईद उल फितर की पुरखुलूस मुबारकबाद देते हुए रमज़ान की किट की तकसीम जो नईम अफ़गान साहब कर रहे हैं, बिना किसी की चैरिटी के ख़ुद के सरमाए से कर रहे हैं. अल्हम्दुलिल्लाह इनको और तरक्की अता फ़रमाए. अल्लाह इनके कामों में और तरक्की बता के आने वाले दिनों में और ज़ायद किट बांटने की तौफ़ीक़ अता फ़रमाए. ये किट मुसलमान ही नहीं, इसमें गैर कौम को भी मिल रहा है, क्योंकि इनकी वजह यह है कि उनका भी ईद है, उगादी ईद बोल के आए, वो भी गरीब लोगों को इसमें भी किट मिल रही है लोगों को. अल्लाह ये अच्छी सोच रखने वाले अल्लाह ताला इनकी और तरक्की अता फ़रमाए. और हमेशा अच्छी सोच रख के चलने वालों के साथ अल्लाह ताला रहता है. हिंदू मुस्लिम सिख ईसाई सब आपस में है, भाई भाई. हम सब मिलकर देश नहीं बल्कि पूरे दुनिया की भलाई के लिए दुआ करेंगे. रमज़ान का महीना सब अल्लाह ताला कबूल करने वाला है. अल्लाह ताला इनको और बांटने वाला बनाए. और अल्लाह ताला खुश होता है जो मैं काम कर रहा हूँ, मेरे बंदों तक मैं पहुँचाने वाला हूँ, खुद भी मेरा बंदा पहुँचा रहा था. अल्लाह ताला इनकी और मदद करेंगे. मुझे उम्मीद है कि और तरक्की होंगी. शुक्रिया. खुदा हाफिज़. ನಮಸ್ಕಾರ. ಇವತ್ತು ಇಲ್ಲಿ ನೈಮ್ ಅಫ್ಘಾನ್ರವರು ರಂಜಾನ್ ಹಬ್ಬದ ಪ್ರಯುಕ್ತ ಏನು ಬಡವರಿಗೆ 300 ಕಿಟ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿದ್ವಿ. ಎಲ್ಲ ಮುಸ್ಲಿಂ ಬಾಂಧವ ಮತ್ತು ಹಿಂದೂ ಮುಖಂಡರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವಿತರಣೆ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಇದೇ ಥರ ಬಡವರಿಗೆ ಹೆಚ್ಚಿನ ಕಿಟ್ಗಳನ್ನು ಕೊಡ್ತಕ್ಕಂಥ ಶಕ್ತಿ ಕೊಡಲಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಕಾರ್ಯ ಶ್ಲಾಘನೀಯವಾದದ್ದು. ಯಾಕಂದರೆ ಮನುಷ್ಯ ಸತತವಾಗಿ ಗಳಿಸ್ತಾನ. ಆ ಗಳಿಸಿದ್ದನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಡವರಿಗೆ ಖರ್ಚು ಮಾಡಿದರೆ ಭಾಳ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ವತಿಯಿಂದ ಮತ್ತು ಶಾಪುರದ ಎಲ್ಲ ನಾಗರಿಕರ ವತಿಯಿಂದ ಮತ್ತು ಇಡೀ ಯಾದಗಿರಿ ಜಿಲ್ಲೆಯ ಜನರ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ.